ಅತ್ತೆಗೆ ಸುಮಾರು ಹೊತ್ತಾಯ್ತು ಬಂದು. ಹೌದಾ, ಈಗ ಬಂದದಷ್ಟೇಯಾ? ಅದೇ ನಾವು ಒಳಗೆಲ್ಲ ಒಂದು ರೌಂಡ್ ಹೋಗಿ ಬಂದದ್ದು. ಇಲ್ಲ, ನಾ ಬಂದು 1/4 ಗಂಟೆ ಆಯಿತು. ಎಂಥ ಮಳೆ ಇಲ್ಲಲ್ಲ ಅಕ್ಕ. ನೀನು ಕೂಡ ತಂದಿದ್ದೆ ಹೋಗುವಾಗ. ಹಾಂ, ನೀ ಎಂತಕ್ಕೆ ಕಾರಲ್ಲಿ ಹೋಗುವವಳಿಗೆ? ನಾನು ಸ್ಕೂಟಿಯಲ್ಲಿ ಹೋಗೋದು. ಅಲ್ಲಿ ಚಡವಲೆ ಹತ್ರ ಮತ್ತು ನಮ್ಮ ಗಾಡಿ ಹತ್ತಿದ್ರೆ ಹಿಡಿದು ಕೊಡ ಇಟ್ಕೊಂಡು ಹೋಗ್ಬೇಕಷ್ಟು ಆ ಮಳೆ ಬರುವಾಗ. ನಿನ್ನ ಕಾರಲ್ಲಿ ನನ್ನನ್ನು ಮನೆಯವರಿಗೊಮ್ಮೆ ಬಿಡು. ಆಯ್ತಪ್ಪ, ನಾನು ಸುಮ್ಮನೆ ಹೇಳಿದ್ದು. ಅಲ್ಲತ್ತಿಗೆ ಮಳೆ ಇಲ್ಲ. ಬೆಂಗಳೂರಲ್ಲಿ ಮಳೆ ಉಂಟಾ? ಓ ಇಲ್ವಾ? ಹಾಂ, ಇಲ್ಲೇನು ಬೆಂಗಳೂರಲ್ಲಿ ಬಂದಿದ್ದ. ತಮಾಷೆ ಮಾಡಿದ್ದಷ್ಟೆ. ಹೌದಾ, ಮಕ್ಕಳು ಬರಲಿಲ್ಲ? ಹಾಂ, ಈಗ ಎಕ್ಸಾಮ್ ಇಲ್ಲಲ್ಲ, ಶಾಲೆ ಶುರುವಾದದ್ದಷ್ಟೇ ಅಲ್ಲ. ಅದೇ ರಜೆ ಹಾಕಿಸಿದ್ರೆ ಮತ್ತೆ ಅಭ್ಯಾಸ ಆಗ್ತದೆ. ಕರ್ಕೊಂಡು ಬರೋದು ಒಳ್ಳೇದಾಯ್ತು ಬಿಡು. ನಿನಗೊಮ್ಮೆ ಆರಾಮದಲ್ಲಿ ಊರಿಗೆ ಬಂದಾಗೆ ಆಯಿತು. ಈ ಸಲ ನಿನ್ನ ರಜೆಯಲ್ಲಿ ಕೂಡ ಬರಲಿಲ್ಲ ಅಲ್ಲ? ಹಾಂ, ಅದೇ ಒಬ್ಬನೇ ಮಗ ಅಲ್ಲ. ಅದೇ ಒಬ್ಬನೇ ಮಗ ಅಂತ ಹೇಳಿದ್ರೆ ಹಾಗೆ ಹೇಳಿದ್ದಲ್ಲ, ಮತ್ತೊಬ್ಬಳಿಗೆ ಮದುವೆ ಆಗಿದ್ದಲ್ಲ ಹಾಗೆ ಹೇಳಿದ್ದು ನಾನು. ಅಷ್ಟೇ. ಅವನಿಗೆ ಓದಿ ಆದರೆ ಆಯಿತು, ಮತ್ತಿನ್ನೆಂತ ನನಗೆ ತಲೆ ಬಿಸಿ ಹೊತ್ತಿಗೆ. ಹಾಗೆ. ಅದು ಮಚ್ಚೆಮಲೆ ಯೂಟ್ಯೂಬ್ ಚಾನೆಲ್ ನೋಡಲ್ಲ? ಹಾಂ, ನಾನು ನೋಡ್ತೇನೆ ಅವಳ ವಿಡಿಯೋ. ನೀನು ನೋಡ್ತೀಯಾ? ಭಾರಿ ಒಳ್ಳೇದಾಗ್ತದೆ ಆಯಿತಾ. ಅವರ ಮಗಳು ನನಗೆ ಭಾರಿ ಇಷ್ಟ. ಭಾರಿ ಕ್ಯೂಟ್ ಇದ್ದಾಳಲ್ಲ. ಅದೇ ನೀನು ಅಮ್ಮನೆಲ್ಲ ವಿಡಿಯೋ ಮಾಡೋದಾ? ವಿಡಿಯೋ ಮಾಡುವಾಗ ಹೇಳು, ಮತ್ತೆ ಯೂಟ್ಯೂಬಲ್ಲಿ ನೀನು ಹಾಗೆ ಹಾಕಿದ್ರೆ ಕಷ್ಟ. ಸ್ವಲ್ಪ ಸರಿ ಕೂತ್ಕೊಳ್ತೇವೆ ನಾವು. ಎಂಥದ್ದು ಹಾಕ್ತೀನಿ ನಮ್ಮನೆಲ್ಲ? ಹೌದಾ? ಹಾಂ, ಮತ್ತೆ ಸ್ವರ ಕೊಡ್ತೀಯ ನೀವು? ಅದು ಹೇಗೆ ಎಡಿಟ್ ಮಾಡೋದು ಹೇಗೆ ನೀನು? ಹೌದಾ, ನಿಮಗೆ ಪುರ್ಸೊತ್ತು ಸಿಗ್ತದೆ ಎಡಿಟ್ ಮಾಡಲಿಕ್ಕೆ? ಮಲಗಿದ ನಂತರ ಮಾಡಿದ ಮಕ್ಕಳು ಚೆಂದ ಆಗ್ತದೆ ಆಯಿತಾ. ಮಾಡು ವಿಡಿಯೋ. ನಮ್ಮನೆಲ್ಲ ಒಮ್ಮೆ ಬರಲಿ ಅಲ್ಲ, ನಾವು ಸಹ ವಿಡಿಯೋ ನೋಡೋ ಖುಷಿ ಆಗ್ತದೆ. ನಮ್ಮನ್ನು ಕಾಣ್ತದೆ ಅಂತ ಎಲ್ಲರೂ ನೋಡ್ತಾರಲ್ಲ. ನೋಡು, ಕೂದಲೆಲ್ಲ ಸರಿ ಉಂಟಲ್ಲ? ಹೌದು, ಮತ್ತೆ ಹಾಗೆ ಎಲ್ಲರೂ ನೋಡುವಾಗ ಬರ್ತದೆ. ಹೇಗೆ ಕೂತ್ಕೊಳ್ಬೇಕಾ? ಆಯಿತಾ, ಸರಿ. ಯಾವಾಗ ಹಾಕ್ತಿದ್ದು? ನಾಳೆ ಹಾಕ್ತೀಯ? ಸರಿ, ಇವತ್ತು ಹೋಗಿ ಎಡಿಟ್ ಮಾಡೋದಾಗಿರ್ಬೇಕಲ್ಲ. ಸರಿ ಆಯ್ತಾಯ್ತು. ಚಂದ ಮಾಡ್ತಾಳೆ ಮಾತ್ರ ಆಯಿತಾ. ಮತ್ತು ಇದು ಅವಳೊಂದು ಪ್ರಾಡಕ್ಟ್ ಲಿಂಕ್ ಹಾಕಿದ್ಲು. ಅದೇ ಒಂದು ಮಾಯಿಶ್ಚರೈಸರ್ ಇದು. ನಾನು ತಗೊಂಡಿದ್ದೇನೆ, ಒಳ್ಳೇದಾಗ್ತದೆ ಅದು. ಅವಳಿಗೆ ಕಮಿಷನ್ ಬರ್ತದಾಗಿರ್ಬೇಕು ಮತ್ತೆ. ಆದರೆ ತೊಂದರೆ ಇಲ್ಲ, ಒಳ್ಳೇದುಂಟು ಪ್ರಾಡಕ್ಟ್ ಅದು. ಮತ್ತು ನೀನು ಈ ಅಕ್ಷತಾರೈ ಅಂತ ಹೇಳಿ ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಉಂಟು ಒಬ್ಬರದ್ದು. ಯೂಟ್ಯೂಬಲ್ಲಿ ಸಹ ಹಾಕ್ತಾಳೆ ಅವಳು. ಭಾರಿ ಚೆಂದ ಆಗ್ತದೆ ಆಯಿತಾ. ನೀನಲ್ಲಕ್ಕ ನನಗೆ ಕಳಿಸಿ ಲಿಂಕ್ ಸಿಕ್ಕಿದ್ದು. ನಮ್ಮ ಈ ಸುತ್ತಮುತ್ತಲಿನದ್ದನ್ನು ಇದ್ದದ್ದನ್ನು ಇದ್ದ ಹಾಗೆ ತೋರಿಸ್ತಾಳೆ ಅವಳು. ಭಾರಿ ಚೆಂದ ಮಾಡ್ತಾಳೆ ಆಯಿತಾ. ನೋಡ್ತೀಯಾ? ಅವಳೇ. ಅದೇ ಈ ಮಕ್ಕಳ ಹತ್ರ ಸಾಮಾನು ಚೀಟಿ ಎಲ್ಲ ಬರೆಸೋದು ನನಗೆ ಭಾರಿ ಇಷ್ಟ ಆಯಿತು. ನನ್ನ ಅಪ್ಪ ನನಗೆ ಮಾಡಿದ್ದು ನೆನಪಾಯಿತು. ನಿಮಗೆ ನೆನಪುಂಟಕ್ಕ ಅಪ್ಪ ನಮ್ಮ ಹತ್ರ ಹಾಗೆ ಬರೆಸ್ತಿದ್ದದ್ದು? ಅದೇ ನಿನ್ನ ಹತ್ರ ಅಮ್ಮ ಬರೆಸ್ತಿತ್ತು, ನನಗೆ ಅವಾಗ ಅಪ್ಪನೇ ಹೇಳ್ತಿದ್ದದ್ದು. ಅದೇ ಭಾರಿ ಒಳ್ಳೇದಾಗ್ತದೆ ಅವಳದು. ಮತ್ತು ಇದು ವ್ಲಾಗ್ ಇದು ಪ್ರಜ್ಞಾ ಅಂತ. ಅದೇ ಅವಳಿಗೆ 3 ವರ್ಷದ ಮಗಳು, 3-4 ವರ್ಷವ. ಅವಳು ಸಹ ಒಳ್ಳೇದಾಗ್ತದೆ. ಪಾಪ ಮನೇಲಿ ಎಷ್ಟು ಕೆಲಸ ಮಾಡ್ತಾರೆ ಅವರು. ಅಲ್ಲ, ಈಗಿನ ಮಕ್ಕಳು ಇಲ್ಲದಿದ್ದರೆ ಕೆಲಸ ಮಾಡೋದು ಅಂತ ಇಲ್ಲ, ಎಲ್ಲ ಪೇಟೆಗೆ ಹೋಗುದಲ್ಲ ಮದುವೆಗೆ. ಅಲ್ಲ, ನಿನ್ನನ್ನು ಹೇಳಿದಲ್ಲ ಅತ್ತಿಗೆ, ನೀನು ಮೊದಲೇ ಹೋಗಿದ್ದೆ ಇಲ್ಲ ಅಂತಲ್ಲ. ಈಗಿನ ಮಕ್ಕಳನ್ನು ನಾನು ಹೇಳಿದ್ದು. ಭಾರಿ ಚೆಂದಕ್ಕೆ ಮಾತಾಡ್ತಾರೆ, ಕೆಲಸ ಎಲ್ಲ ಮಾಡ್ತಾರೆ ಆಯಿತಾ. ನನಗೆ ಖುಷಿ ಆಗೋದು ಅವರನ್ನೆಲ್ಲ ನೋಡುವಾಗ. ಮತ್ತು ಈ ಅಕ್ಕ ಒಬ್ಬರದ್ದು ಕಳಿಸಿದ್ರು ನನಗೆ ಅಕ್ಕನೇ ಕಳಿಸಿ ಗೊತ್ತಾಗೋದಿಲ್ಲ. ಅವಳು ಸ್ವಲ್ಪ ಪುರ್ಸೊತ್ತಲ್ಲಿದ್ದಾಳೆ ಈಗ. ಅದೇ ಹಾಗೆ ನನಗೆ ಗೊತ್ತಾಗೋದು. ನಾನು ಮತ್ತೆ ಮಧ್ಯಾಹ್ನ ಮೇಲೆ ನೋಡೋದು. ಒಳ್ಳೇದಾಗ್ತದೆ. ಇದು ಅನುಷಾ ಕೃಷ್ಣ ನಾಯಕ್ ಅಂತ. ಎಷ್ಟು ಚಂದ ಮನೆಯಲ್ಲಿ ಕೆಲಸ ಮಾಡ್ತಾಳೆ ಗೊತ್ತುಂಟಾ. ಅದೇ 5 ಜನ ಹೆಣ್ಣು ಮಕ್ಕಳಂತೆ ಅವರ ಅಪ್ಪನಿಗೆ. ಎಲ್ರಿಗೆ ಮದುವೆ ಆಗಿದೆ. ಇವಳು ಮನೆಯಲ್ಲಿ ಭಾರಿ ಕೆಲಸ ಮಾಡ್ತಾಳೆ ಆಯಿತಾ.
ಕಣ್ಣಲ್ಲಿ ನೀರು ಬರ್ತದೆ. ಒಬ್ಬೊಬ್ಬರು ಕಮೆಂಟ್ ಹಾಕೋದು ನೋಡಿ, ನಾನು ಮತ್ತೆ ಯಾರದಕ್ಕೆ ಕಮೆಂಟ್ ಹಾಕ್ಲಿಕ್ಕೆ ಹೋಗೋದಿಲ್ಲ ಅತ್ತೆಗೆ, ನನಗೆ ಒಳ್ಳೇದಾಗೋದಿಲ್ಲ. ಹೀಗೆ ಇವತ್ತು ಮಚ್ಚಿ ಮನೆಯೊಳಗೆ ಸಿಕ್ಕಿದ್ದು ಖುಷಿ. ಅವಳೊಮ್ಮೆ ವೀಡಿಯೋ ಎಲ್ಲ ಮಾಡಿ ಮತ್ತೆ ಅವಳನ್ನೊಮ್ಮೆ ಮಾತಾಡಿಸ್ಬೇಕು. ನೀನು ನೋಡ್ತೀಯಾ? ನೀನು ಸಹ ನೋಡ್ತೀಯಲ್ಲ. ಅದೇ ನೀನು ಯಾರದ್ದು ಒಂದು ಕಳಿಸಿದ್ದೆಪ್ಪ, ಬೆಂಗಳೂರಿನವರದ್ದು. ಈಗ ಮಾಡೋದಿಲ್ವ ಅವಳು ವೀಡಿಯೋ? ಆಗೋದಿಲ್ಲ ಆಗಿರ್ಬೇಕು, ಮನೆ ಕೆಲಸ ಎಲ್ಲ ಮಾಡಿಕೊಂಡು ವೀಡಿಯೋ ಮಾಡೋ ಕಷ್ಟ ಆಗ್ತದಲ್ಲ. ಮತ್ತೆ ಅಲ್ಲ, ಕೆಲವ್ರದ್ದೆಲ್ಲ ಒಳ್ಳೇದಿರ್ತದಪ್ಪ, ಒಳ್ಳೊಳ್ಳೆ ವಿಷಯ ಅಂತಾರೆ. ಮತ್ತೆ ಕೆಲವರದ್ದೆಂತ ಸುಮ್ಮನೆ ಎಂತ ಇರೋದಿಲ್ಲ, ನಾನು ಅಲ್ಲಿ ಹೋದೆ, ಇಲ್ಲಿ ಬಂದೆ, ಚಹಾ ಮಾಡಿದೆ, ಕಾಫಿ ಮಾಡಿದೆ ಅಂತ ಹೇಳಿ. ಭಾರಿ ಒಳ್ಳೇದಾಗ್ತದಪ್ಪ ಇವ್ರದ್ದೆಲ್ಲ. ಮಾತಾಡಿಸುವಾಯ್ತು ಒಮ್ಮೆ ಅವಳನ್ನು, ಖುಷಿ ಆಗ್ತದಲ್ಲ ಅವರಿಗೆ ಸಹ. ಒಮ್ಮೆ ಅವರಿಗೆ ಸಹ ಒಂದು ನೆಕ್ಸ್ಟ್ ವೀಡಿಯೋ ಮಾಡಲಿಕ್ಕೆ ಅದೇ ಖುಷಿ ಆಗ್ತದೆ. ನಿನಗೆ ಇದು ತಿಂಡಿ ತಿಂದಾಗಿದೆ? ಚಪಾತಿ ಇವತ್ತು. ಬಾ ಹಾಗಾದ್ರೆ ಹೋಗಿ ತಿನ್ನುವ. ನೀವು ಬಂದದಷ್ಟೇ ಅಲ್ಲ, ಅಕ್ಕ ನನಗಾಗಿತ್ತು ತಿಂದು. ಬಾ ಇನ್ನೊಂದು ನಾವು ತಿನ್ನೋ, ನಾವು ಅತ್ತೆಗೆ ಒಟ್ಟಿಗೆ. ಬಾ ಹೋಗುವ.